ಶುಭ ಸಂಜೆ ಅಭಿಮಾನಿಗಳೇ, ಸಂಧ್ಯಾ ವಂದನೆ ಅಭಿಮಾನಿಗಳೇ, ಶುಭ ಸಂಜೆ ಅಭಿಮಾನಿಗಳೇ, ಸಂಧ್ಯಾ ವಂದನೆ ಅಭಿಮಾನಿಗಳೇ. ಬಹಳ ಸ್ಪೆಷಲ್ ಡೇ ಅದ ಇವತ್ತ. ಏನು ಸ್ಪೆಷಲ್ ಇಲ್ಲ, ಆಸ್ ಯೂಶುವಲ್ ಡೈಲಿ ಎವ್ರಿ ಡೇ ಪ್ರತಿ ದಿವಸ ಸ್ಪೆಷಲ್ ಇರ್ತದ. ಇವು ಸಲ ಸ್ಪೆಷಲ್ ಅಂತ ನನ್ನ ಸಲುವಾಗಿ ಬಹಳ ಸ್ಪೆಷಲ್ ಅದ. ಯಾಕಂದ್ರೆ ನಿಮಗ್ ಗೊತ್ತದ, ಬಡವ್ರಿ ನಮ್ಮ ವಾಚ್ಮೆನ್ ಮಕ್ಕಳ ಅವ್ರಿಗೆ ಬಹಳ ದಿನ ನಾ ಭರವಸೆ ಕೊಟ್ಟಿದ್ದೆ. ಅವರಿಗೆ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಹೋಗೋಣ, ಯಾವಾಗ ಹೋಗೋಣ ಅಂತ ಹೇಳಿದ್ದೆ ಅವ್ರಿಗೆ. ಹೋಗೋಣ್ರಿ ಮೇಡಮ್, ಯಾವಾಗ ಹೋಗೋಣ ಹೇಳ್ರಿ ಅಂತಂದ್ರು. ರಜೆ ಮುಗಿಯಾಕ್ ಬಂತು, ಈಗ ನಾವು ಎದ್ದಿದೀವಿ ಹೋಗಾಕ. ಮತ್ತ ನಮಗ ಒಂದು 3 ಜನ ಹುಡುಗರು ಸಿಕ್ಕಿದಾರ. 3 ಜನ ಹುಡುಗರು ಕರ್ಕೊಂಡು ನಾವು ದೊಡ್ಡ ಪಿಕ್ನಿಕ್ ಮಾಡಕ್ ಹೊಟ್ಟೇವಿ ಈಗ. ಆಮೇಲೆ 3 ಜನ ಹುಡುಗರು ಅದಾರ. ಮತ್ತೊಂದು ಸ್ಪೆಷಲ್ ಅಂತಂದ್ರ ನಂತರನ ಸೇಮ್ ರೆಡಿಯಾಗಿ ನಂತರನ ಸಾಡಿ ಹಾಕೊಂಡು ರೆಡಿ ಆಗಿದ್ದಾರೆ. ಯಾರು ಗೊತ್ತಾ? ನಮ್ಮ ಮೌಸಿ, ನಮ್ಮ ಮನೆಯವ್ರ ಅಕ್ಕ ಅವರು ಮಸಿವರಿಗೆ ಸೇಮ್ ಆಗ್ಯಾವ. ನಾ ಮತ್ ಮೌಸಿ ನೋಡಾಕ ಮತ್ತೆ ಇದು ಸಾಡಿ ಅದು ಇದೆಲ್ಲ ವೈಟ್ ಬ್ಲೌಸ್, ಮೌಸಿನೂ ವೈಟ್ ಬ್ಲೌಸ್. ಮತ್ತ ನಮ್ಮಮ್ಮ ಹೇಳಿದಾಳಲ್ಲ, ಉಡಿಯಾಗ ಹೋಗ್ಯಾಳು. ಸರಿ ಆಯ್ತು. ಈಗ ನಮ್ಮ ಧರ್ಮಪತ್ನಿಯವರು ಹೇಳಿದ ಪ್ರಕಾರ ಪ್ರತಿ ವರ್ಷ ನಾವು ಬೇಸಿಗೆ ರಜೆಯಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವಾಚ್ಮನ್ಗಳು ಇರ್ತಾರಲ್ಲ, ಅವ್ರ ಮಕ್ಕಳಿಗೆ ಒಂದು ತಿರುಗಾಡ್ಸ್ಕೊಂಡು ತಿಂಡಿ ಗಿಂಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ಸೊ ಈ ವರ್ಷ ನಮ್ಮ ಮನೆ ಎದುರುಗಡೆ ಇರುವಂತ ವಾಚ್ಮನ್ ಮಕ್ಕಳು ರೆಡಿ ಆಗಿದ್ದಾರೆ. ಅವ್ರಿಗೆ ಕರ್ಕೊಂಡು ಮೌಸಿನೂ ಇದ್ದಾರೆ, ಅಕ್ಕವ್ರಿಗೆ ಕರ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಹೊರಗಡೆ ಹೋಗಿ ತಿರುಗಾಡಿ ಅವ್ರಿಗೆ ತಿಂಡಿ ಗಿಂಡಿ ಮಾಡಿಸ್ಕೊಂಡು ಮಜಾ ಮಾಡ್ಸ್ಕೊಂಡ್ ಬರ್ತೀವಿ. ಓಕೆ. ಸೊ ಬಡವ್ರ ಮಕ್ಕಳಪ್ಪ ಅಂತಂದ್ರೆ ನಮಗೆ ಬಹಳ ಪಂಚಪ್ರಾಣ. ಸೊ ನಾವು ಯಾವಾಗ್ಲೂ ಬಡವರು ಅಂತಂದ್ರೆ ಸಾಹುಕಾರು, ಶ್ರೀಮಂತರು, ಬಡವರು ಮತ್ತು ಬಲ್ಲಿದ್ರು ನಮ್ಮಲ್ಲಿ ಯಾವ್ದು ಭೇದ ಭಾವ ಇಲ್ಲ. ನಾವು ಹೆಚ್ಚಾಗಿ ಕಾಳಜಿ ಮಾಡೋದು ಬಡವರಿಗೆ ಮತ್ತು ಬಡವರ ಮಕ್ಕಳಿಗೆ ಮಾಡ್ತಾ ಇರ್ತೀವಿ. ಬಟ್ ಎಲ್ಲರಲ್ಲಿ ಒಂದಾಗೋ ಬುದ್ಧಿಮ ಅಂತಾರಲ್ಲ, ನಾವು ಎಲ್ಲದರಲ್ಲಿ ಬೆರಿತೀವಿ. ಎಲ್ಲರ ಜೊತೆಗೆ ನಾವು ಟೈಮ್ ಪಾಸ್ ಮಾಡ್ತೀವಿ, ಎಲ್ಲರ ಜೊತೆಗೆ ನಾವು ಬೆರಿತೀವಿ. ಆಮೇಲೆ ಎಲ್ಲರನ್ನ ನಗಸ್ತೀವಿ, ನಾವು ನಗ್ತೀವಿ. ಇವತ್ತು ಏನಾಗ್ತದೆ ಹೆಂಗಾಗ್ತದೆ ನೋಡ್ಕೊಂಡು ಹೋಗೋಣ. ನಾವು ಹುಡುಗರು ಕರ್ಕೊಂಡು ಹೋಗ್ತಾ ಇದೀವಿ. ನಿಜವಾಗ್ಲೂ ಅವ್ರ ಪೇರೆಂಟ್ಸ್ ಏನ್ ಕಳಿಸ್ಕೊಟ್ಟಾರಲ್ಲ, ಪೇರೆಂಟ್ಸ್ ಥ್ಯಾಂಕ್ಸ್ ಹೇಳ್ಬೇಕು. ಹೊರಗಡೆ ನಮ್ ಜೊತೆ ಕಳಿಸ್ಕೊಡ್ತಾ ಇದ್ದಾರೆ, ಎಷ್ಟು ಭರವಸೆ ಇಟ್ಕೊಂಡು ಅವ್ರು ಕಳಿಸ್ಕೊಡ್ತಾ ಇದಾರೆ. ಅವ್ರಿಗೆ ಹುಷಾರಾಗಿ ಕರ್ಕೊಂಡು ಹುಷಾರಾಗಿ ಎಲ್ಲ ಅವ್ರಿಗೆ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತೀವಿ. ಸ್ಟಾರ್ಟ್. ನೋಡಿದಿರಲ್ಲ, ವಾಚ್ಮನ್ ಮಕ್ಕಳು ಅಂತಂದ್ರೆ ಇವ್ರೆ ನಮ್ ಜೊತೆಗೆ ಇರ್ತಾರೆ. ಇವ್ರಿಗೆ ಇವತ್ತು ನಾವು ಕರ್ಕೊಂಡೋಗಿ ಅವರಿಗೆಲ್ಲ ಚೈನೆ ಮಾಡಿಸಿ ಮಜಾ ಮಾಡಿಸಿ. ಹೋದ ವರ್ಷ ಇವ ಬಂದಿದ್ದ ನಮ್ ಜೊತೆಗೆ, ಇವ ಅಣ್ಣ ಮತ್ತು 7 ಜನ ಬಂದಿದ್ರು ಹೋದ ವರ್ಷ. ಈ ಸಲ ಹೆಚ್ಚಿಗೆ ಮಕ್ಕಳಿಲ್ಲ, 3 ಜನ ಇದ್ದಾರೆ. ಇವ್ರಿಗೆ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಸೊ ಇವತ್ತು ಖುಷಿಯಲ್ಲಿ ನಾವು ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ ಹೆಸರೇನಪ್ಪ? ಚೈತನ್ ವಿಠಲ್ ವರ್ಕೇರಿ. ಯಾವ ನಿಮ್ದು? ಮಳಗಲಿ. ಓಕೆ, ನೆಕ್ಸ್ಟ್ ಹೋಗತ್ತಿ. ಪ್ರೀತಮ್ ಪ್ರಕಾಶ್ ಹೋಗಿರ್ತಿ. ನಿಮ್ದು ಯಾವರು? ಎರಜರ್ವಿ, ಯರಗಟ್ಟಿ ಹತ್ರ. ಓಕೆ. ಹಾ, ನೀ ಏನ್ ಮಾಡ್ತೀಯ? ಸಾರಿ. ಓಕೆ, ಎಷ್ಟನೇ? ಹಲೋ ಅದಾವ. ಅದಕ್ಕೆ ನಮಗ್ ಬಾಳ ಖುಷಿ ಆಗೈತಿ. ಹಾ, ಹೋಗಿ ತಿರುಗಾಡಿ ಬರ್ತೀವಿ. ಹಾ, ನೀ ಹೇಳಪ್ಪ. ಇವತ್ತು ನಮ್ಮ ಅಂಟಿ ಮತ್ತು ಅಕ್ಕಲ ಪ್ರವಾಸ ಕರ್ಕೊಂಡು ಹೊಂಟಾರ. ಖುಷಿ ಭಾಳ ಆಗೈತಿ. ಅವ್ರಿಗೆ ಧನ್ಯವಾದ. ವೆರಿ ಗುಡ್. ನೆಕ್ಸ್ಟ್ ಅಂಕಲ್ ಆಂಟಿ ನಮ್ಗ ಪ್ರವಾಸ ಕರ್ಕೊಂಡು ಹೊಂಟಾರ. ಧನ್ಯವಾದ. ರೈಟ್. ಹೋಗಿ ಬರೋಣ. ಬಟನ್ ಬಿಚ್ಚೈತಂತ, ಅದಕ್ಕೆ ಶರ್ಟ್ ಬಟನ್ಗೆ ಒಂದ್ ಪಿನ್ ಹಾಕಿ ಅವ್ನ ರೆಡಿ ಮಾಡಿಸಿದ್ರು. ಡ್ರೆಸ್ ಅವ್ನ್ ಭಾಳ ಚಂದ ಐತಿ, ಶರ್ಟ್ ಮಸ್ತ್ ಐತಿ, ಪಾರ್ಟಿ ವೇರ್. ಎಲ್ಲಾರು ಚಂದ ರೆಡಿ ಆಗ್ಯಾರ ಬಂದಾರ. ಚೇತನ್ ಚಂದ ರೆಡಿ ಆಗ್ಯಾನು. ಚೇತನ್ ಯಾಕೆ ಬರೋದು 2ನೇ ರೌಂಡ್ ನಮ್ ಜೊತೆ. ಏನ್ ಮಾಡತ್ತಾರೆ? ಹೊರಗಡೆ ಹೋಗೋಣ. ಪನೀರ್. ಇಲ್ಲಿ ನೋಡಿ ಎಷ್ಟು ಹೂವು ಅಂದ್ರೆ ನನಗೆ ಎಷ್ಟು ಹುಚ್ಚ ಹೂವಿಂದ. ಇದು ವೈಟ್ ಮ್ಯಾಚಿಂಗ್ ಆಗ್ತೈತೆ ಅಂತ ಅಶ್ವಾಳ ನಮ್ ಗಾರ್ಡನ್ ದ ಸ್ಪೆಷಲ್. ನಂಗೆ ಭಾಳ ಇಷ್ಟ ಆಗ್ತೈತಿ. ಇದಕ್ಕೆ ವೈಟ್ ಮ್ಯಾಚಿಂಗ್ ಆಗ್ತೈತೆ ಅಂತ ಹೇಳಿ ನಾ ಇಲ್ಲಿ ತುರ್ಬಾ ಒಳಗೆ ಹಾಕೋತೇನಿ. ಎಷ್ಟು ತನಕ ಉಳಿತೈತೆ ನಂಗೆ ಗೊತ್ತಿಲ್ಲ, ಖರೆ ನಾ ಈ ರೀತಿ ರೆಡಿ ಆಗ್ತದೆ ನೋಡಿ. ಹೂ ಅಂದ್ರೆ ನಂಗೆ ಭಾಳ ಇಷ್ಟ ಆಗ್ತಾವ. ಬರ್ರಿ ನೋಡಿದ್ರ ಇಳದೆ ಕೆಳಗಡೆ ಮತ್ತೇನು ನೆನಪು ಬಂತು. ಅವರು ಏನೀಗ ವಾಚ್ಮೆನ್ ಮಕ್ಳು ಅದಾರಲ್ಲ, ಶಿವಣ್ಣ ಮತ್ತೆ ಇವರು ಅವ್ರ ಅಜ್ಜಿ ಅದಾರ ಇಲ್ಲಿ. ಅವ್ರ ಅಮ್ಮನಮ್ಮ ಅವ್ರು ಬಂದಾರ, ಅಮ್ಮಮ್ಮ ಬಂದಾರ. ಅವರಿಗೆ ಮಾತಾಡ್ಸೊಂಡ್ ಬರ್ರಿ. ಏನಂತಾರ ನೋಡೋನು, ಏನ್ ಹೇಳ್ತಾರ ನಮ್ಮ ಬಗ್ಗೆ, ಏನ್ ಮಾತಾಡ್ತಾರ. ನಾವು ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ.
ಇದು ಅವ್ರ ವಾಚ್ಮನ್ ಸೆಡ್. ಇದು ಈ ರೀತಿ ಸೆಡ್ ಒಳಗೆ ಇರ್ತಾರ ಅವ್ರ ಮಕ್ಕಳೆಲ್ಲ. ಭಾಳ ಅವ್ರು ಖುಷಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರು ಮಾತಾಡೋದು, ಅವ್ರ ಗಲಿಬಿಲಿ ಆವಾಜ ನಮಗೆ ಕೇಳಾಕ ಭಾಳ ಖುಷಿ ಆಗ್ತೈತಾರ. ಸಾಯಂಕಾಲ ಅವ್ರ ಆವಾಜ್ ಬರ್ತಿರ್ತದ. ಆಮೇಲೆ ಈಗ ಬಂದು ಮೋಸ್ಟ್ಲಿ ಅವ್ರು 1 ವರ್ಷ ಆಯ್ತೇನೋ ನಮ್ಮ ಇದ್ರೋಗಿ ಇಲ್ಲಿ ಪರಿಚಯ ಭಾಳ ಆಗೈತಿ. ಅಮ್ಮ ನೀಲವ, ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರುವಂತ ಮಕ್ಕಳು ಇರ್ತಾರ, ವಾಚ್ಮನ್ ಮಕ್ಕಳಿಗೆ ಕರ್ಕೊಂಡು ಹೊರಗಡೆ ತೆಗೆದುಕೊಂಡು ಬರ್ತೀವಿ. ಓಕೆ, ಈ ವರ್ಷ ನಿಮ್ಮ ಹುಡುಗರು ಕರ್ಕೊಂಡು ಹೊಂಟಿದೀವಿ. ಮನೆ ಕಂಟಗಳನ್ನು ಕರ್ಕೊಂಡು ಹೋಗಿದ್ವಿ, ಮಲ್ಕೊಂಡ ನಾವು. ಓಕೆ, ಈಗ ನಾವು ಹುಡುಗರಿಗೆ ಸಿಟಿಯಾಗಿ ಕರ್ಕೊಂಡೋಗಿ ಅವ್ರಿಗೆ ತಿರುಗಾಡಿಸಿ ತಿನ್ನಿಸಿ ಉಣ್ಸ್ಕೊಂಡು ಕರ್ಕೊಂಡ್ ಬರ್ತೀವಿ. ಓಕೆ, ಅವ್ರ ಅಪ್ಪ ಅಮ್ಮಗೂ ಹೇಳ್ರಿ. ಓಕೆ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಇವತ್ತ? ನಿಮ್ಮ ಹೆಸರೇನಂದ್ರಿ? ನೀಲವ. ಓಕೆ, ಇವ್ರು ನಮ್ಮ ಅಕ್ಕವ್ರು, ದೊಡ್ಡ ಅಕ್ಕವ್ರು. ಓಕೆ, ಸರಿ, ಹೋಗಿ ಬರೋಣ. ಹೋಗಿ ಬರ್ತೀವಿ. ಹೇಳಿ ಲಕ್ಷ್ಮೀ ಅಜ್ಜಿಗೆ ಬೈ ಮಾಡ್ರಿ ನೀವು. ಕೈ ಮಾಡ್ರಿ ಎಲ್ಲ. ಎಂತ ಕಾಮಿಡಿ ಆಗ ಶಾಂಭವಿ ಏನಿದೆ ಫೋನ್ ತಗೊಂಡು ನೀನು ಹೊಂಟಿವತ್ತು ಎದುರುಗಡೆ ಮಾಡು. ಫೋನ್ ಮಾಡ್ತೇನೆ ನೋಡಿ ನಿಂಗೆ ಆಮೇಲೆ. ಓಕೆ, ಬಾಯ್ ಬಂಗಾರಿ. ಶಾಂಭವಿ ನಮಗೆ ಬಿಟ್ಟು ವಿಡಿಯೋ ಮಾಡಿ ಹೋದ್ಲು ನೋಡಿ. ಈ ರೀತಿ ಮಕ್ಕಳು ನಮ್ಮ ಗಾರ್ಡನ್ ಒಳಗೆ ಆಡ್ತಾರೆ ಖುಷಿಯಿಂದ ದಿನಾಲು. ಇವರು ವಾಚ್ಮನ್ಗಳು ಹುಡುಗರು ಆಡ್ತಿದ್ದು. ಮತ್ತು ಇವತ್ತು ಅವರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀವಿ. ಫುಲ್ ಖುಷಿ ಆಗ್ಯಾರ ಅವ್ರು. ನಂಗೆ ಹಿಂಗೆ ಕೂತಾರ ನೋಡಿ ಅಲ್ಲಿ. ಎಷ್ಟು ದೊಡ್ಡ ಅಭಿಮಾನಿಗಳೇ, ಎಷ್ಟು ದೊಡ್ಡ ಅಡ್ವರ್ಟ್ ಆಗಿತ್ತು ನೋಡಿ. ಫುಲ್ ಅಡ್ವರ್ಟ್. ಸಿಕ್ತು ಶಾಂಭವಿ, ಸಿಕ್ತ. ನನ್ನ ಮೊಬೈಲ್ ನನಗೆ ಬೇಕ, ಚಾವಿನೂ ಹಂಗಾಗಿತ್ತು. ನನಗೆ ನೆನಪಂತು ಎಲ್ಲಿಯೂ ಕಾಣಿಸ್ತಾನಂತಲೇ. ನಮ್ಮ ಮೊಬೈಲ್ ಎಲ್ಲೈತಿ ನಮ್ಮ ಹುಡುಗ ತೋರಿಸ್ತಾನ ಗಬ್ರಿ. ತೋರ್ಸಲಿ ಇಲ್ಲಿ ನೋಡಿ ಎಲ್ಲಿಟ್ಟಾಳ. ಬಾ ಅಲ್ಲಿ ಯಾವಾಗ್ಲೂ ಅವಳು ಹಂಗ ಮಾಡ್ತಾಳೆ. ಆಯ್ತು ತಗೋ, ಚಲೋ ಅದ್. ಬಾ ಹೊಸಿ ಬಗ. ನನ್ ಮೊಬೈಲ್ ಸಿಕ್ತು ನೋಡಿ. ಬಹಳ ಅಭಿಮಾನಿಗಳೇ ಬಹಳ ಕಷ್ಟಪಟ್ಟು ತಗೊಂಡಿದ್ ಫೋನ್ ಐತಿ. ಪೂರ್ತಿ ಬಾದಾಗೈತಿ. ನನ್ನ ವಿಡಿಯೋ ಸಲುವಾಗಿ, ಶಾರ್ಟ್ಸ್ ಸಲುವಾಗಿ ಹಾಡಾಕೈತಿದೆ. ಆದ್ರೂ ನನಗೆ ನನ್ನ ಮೊಬೈಲ್ ನಂಗೆ ಸಿಕ್ಕೈತ್ ನೋಡಿ. ಈ ರೀತಿ ಆಯ್ತು ಇವತ್ತು ಕತಿ. ಮತ್ತೆ ಬಡ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮ್ಗೆ ಖುಷಿ. ನನ್ನ ಮೊಬೈಲ್ ಎಲ್ಲೂ ಬೀಳಿಲ್ಲ. ಮನೆಯಿಂದ ಇಲ್ಲಿವರೆಗೂ ಹಿಂಡಲ್ಗೆ, ಇದು ನಮ್ದು ಮಿಲಿಟರಿ ಹಾಸ್ಪಿಟಲ್ ವರ್ಗೂ ನನ್ನ ಮೊಬೈಲ್ ನನ್ನ ಜೊತೆನೆ ಬಂದೈತಿ. ನೋಡಿದ್ರ? ಹಾ, ಆಯ್ತಾಯ್ತು, ನಡೀರಿ ಪಾರ್ಕ್ ನಡೀರಿ. ಈಗ ಹೋಗೋನು ದೇವಸ್ಥಾನ. ದೇವ್ರಿಗೆ ನಮಸ್ತೆ ಮಾಡೋಣ ಮೊದ್ಲು. ಅಲ್ಲಿ ಶಿವನ್ ಮಂದಿರ ಐತಲ್ಲ, ಇಲ್ಲಿ ಮಿಲಿಟರಿ ಮಾದೇವ ಏನ್ ಮಾಡ್ತಾ ಇದಾರೆ ಅವ್ರಿಗೆ ಕರ್ಕೊಂಡು. ಅಲ್ಲಿ ನೋಡಿ ಎಲ್ಲ ಟೋಪಿ ಅನ್ಲೈತ. ಪಿಶೀಸ್ ಟೋಪಿ ಹಂಗೇನ್ ಆಡ್ತೀನಿ ಅಂತ ಕುಟ್ಲು ಪಾಜಿ ಚಸ್ ಅಂತಿಡೋದು ಅವ ಗಾಡಿದ್ ನೋಡಿ. ಯಾವಾಗ ತಂದಿಟ್ಟಿದಾರ ಗೊತ್ತಿಲ್ಲ. ಚಸ್ಮಾ ಅದು ಇದು ಎಲ್ಲ ತಂದಿಟ್ಟಾರ. ಅಪ್ಪಿ ನೀನು ಅನ್ನ ಜಿಂಕೆ ಮರೀನಾ, ಜಿಂಕೆ ಮರೀನಾ, ಜಿಂಕೆ ಮರೀನಾ. ಇವ ನೋಡಿ ಜಿಂಕೆ ಮರಿಗಳ ಭಾಳ ಮಸ್ತ್ ಅದ. ಇಲ್ಲಿ ನೋಡಾಕ್ನು ಭಾಳ ಮಸ್ತ್ ಐತಿ. ಆಮೇಲೆ ಎಂಜಾಯ್ ಮಾಡ್ಬೋದು ನೀವು ಫುಲ್. ಎಷ್ಟೊಂದು ಅದಾವ ನೋಡ್ರಿ ಇಲ್ಲಿ. ಸಣ್ಣ ದೊಡ್ಡ ಮರಿಗಳು ಎಲ್ಲ ಅದಾವ. ನೋಡಾಕ ಎಷ್ಟು ಚಂದ ಕಾಣಿಸತೈತಿ. ಅರಿ ಭಾಳ ಸಣ್ಣ ಮರಿಗಳು ಅದಾವಲ್ಲ ಶಿವನ, ಕಾಣಿಸತಾವಲ್ಲಿ ಸಣ್ಣ ಮರಿ. ಹಾಯ್, ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ನಮಗಂತೂ ಭಾಳ ಖುಷಿ ಆಗೈತಿ. ಎಲ್ಲ ನಮ್ದು ಏನದಾವಲ್ಲ ಅಲ್ಲಿ ಮನೆಗಳಿಗೆಲ್ಲ ಇಟ್ಕೊಂಡಿದೀವಿ. ಇಲ್ಲಿ ಎಂಜಾಯ್ ಫುಲ್ ಮಾಡೋಣ ಅಂತ ಹೇಳಿ ಹೋಗಿನ ವಾತಾವರಣ, ಗಾಳಿ ಎಷ್ಟು ಮಸ್ತ್ ಅದ. ಎಲ್ಲ ಕಲರ್ ಹೂವ ಅದು ನೋಡೋ ನಡೀರಿ. ಅಲ್ಲಿ ನಾವು ಇಲ್ಲಿ ಮಿಲ್ಟ್ರಿ ಮಾದೇವ್ ಗಾರ್ಡನ್ ಬಂದಿದೀವಿ. ಗೊತ್ತದ ನಿಮ್ಗೆ? ಇಲ್ಲಿ ದೇವಸ್ಥಾನ ಅದ, ಭಾಳ ಸ್ಪೆಷಲ್ ದೇವಸ್ಥಾನ ಐತಿ. ಪ್ರತಿ 6 ಜನ ಇಲ್ಲಿ ಬರ್ತಾರ. ನಾವು ಅವಕಾಶ ಸಿಕ್ಕಿದಾಗ ಬರತ್ತೇವೆ ಇಲ್ಲಿ. ಮೌಸಿ ಇವತ್ತ ನೋಡೋದಾರದ. ಬರೀ ಅಲ್ಲಿ ಹೋಗೋಣ ದೇವಸ್ಥಾನ ನೋಡ್ಕೊಂಡು. ಮಿಲಿಟರಿ ಮಹಾದೇವ್ ಅಂತ ಹೇಳಿ ಇದು ಟೆಂಪಲ್ ಹೆಸರು. ಸ್ಪೆಷಲ್ ದೇವಸ್ಥಾನ ರೀ. ಮಿಲಿಟರಿದವ್ರು ಏನ್ ಅದಾರಲ್ಲ ನಮ್ಗೆ ಅವರೇ ಮೇಂಟೈನ್ ಮಾಡ್ಯಾರ. ಅವ್ರು ಮೇಂಟೈನ್ ಮಾಡ್ಯಾರಿ. ಅದಕ್ಕೆ ಎಷ್ಟು ನೀಟ್ ಐತಿ ನೋಡ್ರಿ. ಈ ರೀತಿ ಅವರು ಹೇಳಿದಾರ ಇಲ್ಲೇ ಚಪ್ಪಲ್ ತೆಗೆದಿಡೋದಂತ. ಈ ಜಾಗ ಒಳಗೆ ಹುಡುಗರು ಹೇಳ್ತಾ ಇದಾರೆ, ಅಂಟಿರಿ ಬರೀ ಇಲ್ಲಿ ಚಪ್ಪಲ್ ತೆಗೆದಿಡೋನು ಇಲ್ಲಿ ಹೇಳ್ತಾರಂತ. ನಮ್ಗೆ ಖುಷಿ ಆಗತ್ತದ. ಹುಡುಗರು ಪ್ರತಿಯೊಂದು ಎಲ್ಲ ನೋಡಿ ಅವ್ರೆ. ದೇವರ ಮಂದಿರ ಎಷ್ಟು ಮಸ್ತ್ ಐತಿ ನೋಡಿ. ಎಷ್ಟು ಶಾಂತ ಸಮಾಧಾನ ಐತಿ. ಫುಲ್ ಕುತ್ಕೊಳಕ ಮಾಡಾಕ ಎಲ್ಲ ಮ್ಯಾಟ್ ಅದು ಎಲ್ಲ ಐತಿ. ಇಲ್ಲಿ ಹೋಗಿ ಬಂದ್ವಿ. ಈಗ ಹುಡುಗರ ಟೊಪ್ಪಿಗಳು ತಗೊಂಡು ಹೊರಡ್ತಾ ಇದಾರೆ. ಅಲ್ಲಿ ನಾವು ಹೋಗೋರ್ದೇವ. ಈಗ ಅಲ್ಲಿ ನೀ ಆಟ ಆಡೋದೈತಿ ಅಲ್ಲೇನು ಸ್ವಲ್ಪ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಎಲ್ಲಿ ಹೋದ್ರು ನಮ್ಮ ಅಭಿಮಾನಿಗಳು ಸಿಗ್ತಾರೆ ನೋಡಿ. ನಮಗೆ ಭೇಟಿ ಅದು ಎಷ್ಟು ಖುಷಿ ಆಯ್ತು ನೋಡಿ. ಅದೇ ಮತ್ತೆ
ಆಯ್ತು ಮತ್ತೆ ಕರ್ಕೊಂಡ್ ಬಂದಿದ್ದೀರಾ. ದುಡುಕಿ ಪಾವಕೆ ಅಡಿಕಿ ನಮ್ಮತ್ತಿ ಕೊಡ್ತಾಳೆ ಚೂರ್ ಅಡಿಕಿ ನಮ್ಮತ್ತಿ ಕೊಟ್ಟ ಹುಡುಗರಿಗೆ ಆಟ ಆಡ್ಸೋದು. हा सगळ्यालाच मावशी इथं सगळं तिकीटच आहे. ಇದೆಲ್ಲ ಆಟ ಆಡೋಕೆ ಟಿಕೆಟ್ ಅದಾವಂತ, ಅಲ್ಲೆಲ್ಲ ಫ್ರೀ ಇತ್ತು. ಈಗ ಫುಲ್ ಎಂಜಾಯ್ ಮಾಡೋರ ಹುಡುಗರಿಗಂತೂ ಭಾಳ ಖುಷಿ ಆಗೈತಿ. ನಾವು ಮೊದ್ಲು ಆಡ್ತೇವಿ ಆಮೇಲೆ ತಿಂತೇವ್ರಿ ಅಂತ ಏನತ್ತಾರ. ಇದು ರಿತು ಅಂತೇಳಿ ಹಾ ಅಮ್ಯೂಸ್ಮೆಂಟ್ ಪಾರ್ಕ್ ಪಾಸ್ ₹30 ಪರ್ ಟಿಕೆಟ್. ಒಬ್ರಿಗೆ 30. ಓಕೆ ಅಲ್ಲಿ ಅವ್ರು ಟಿಕೆಟ್ ತಗೊಳಕ್ ಬಂದ್ರು. ಯಾವ ಹುಡುಗರ ಭಾಳ ಖುಷಿ ಎಲ್ಲಿ ಕರ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡು ಇಲ್ಲಿ ಬಂದು ಚಲೋ ಆಯ್ತು. ಎಂಜಾಯ್ ಮಾಡತ್ತಾರೆ. ಮತ್ತೆ ಬೇರೆ ಬೇರೆ ನೋಡಿದೆ ಫುಲ್ ಎಂಜಾಯ್ ಮಾಡಿದಾವ. ಅವ್ರ ಜೊತೆ ನಾವು ಎಂಜಾಯ್ ಮಾಡೇವಿ. ಹೆಂಗ ಅನ್ಸ್ತಾರೆ? ಯಾವಾಗ ಆಡಿದ್ರಿ ಇದೆ ಜಾತ್ರೆಗೆ ಅಲ್ಲಿ ಖುಷಿ ಆಯ್ತು ಈಗ. ಮತ್ತೆ ಫುಲ್ ಅಂದ್ರೆ ಫುಲ್ ಎಂಜಾಯ್ ಹುಡುಗರಿಗೆ ಈ ರೀತಿ ಇರ್ತದೆ. ಮನೆಯೊಳಗೆ ಎಷ್ಟು ಹುಡುಗರು ಇದು ಮಾಡ್ತಾವ, ಹೊರಗೆ ಬಂದ್ಮೇಲೆ ಎಷ್ಟು ಖುಷಿಲಿ ಎಲ್ಲ ಮಾಡ್ಕೋತಾರೆ ಅಂತ ಈಗ ಹುಡುಗರು. ಇವ್ರು ಎಷ್ಟು ಖುಷಿ ಆಗ್ಯಾರ ನೋಡಿ. ಫುಲ್ ಎಂಜಾಯ್ ಮಾಡತ್ತಾರ ಇವ್ರಂತೂ ಎಲ್ಲ. ಅವ್ರ ಖುಷಿನೇ ಇಲ್ಲೇ ಅದ ನೋಡಿ. ಹುಡುಗರಿಗೆ ಎಷ್ಟು ಮಜಾ ಮಾಡ್ತಾ ಇದಾವ. ಸಾವಕಾಶ ಮಾಡಿ ಮೈ ತೊಯ್ತೈತಿ. ಅವಂಗ ಹೊಸದ ಯಾವಾಗ ಕುಂತಿಲ್ಲ ಅಂತ ಅವ್ರೆ ಹುಡುಗರಿಗೆ ಹೇಳ್ತಾ ಇದಾರ. ಆಂಟಿ ಇದ್ರು ಯಾವಾಗೂ ಕೂತಿಲ್ರಿ ಅಂತ. ಮತ್ತ ಫುಲ್ ಯಾಪಿ ಶಿವ ಪ್ರೀತಮ್ ನೀ ಬಾ ಹಾ ಹಂಗ್ ಮಾಡ. ಹಾ ಓಕೆ ರೀ ಹೊರಗೆ ಬರಾವಂತ ಹುಡುಗ ಹೊರಗೆ ಬರ್ತಾನಂತ ನಮ್ಮ ಮನೆಯವ್ರಿಗೆ ಅವ ತಿಳ್ಕೊಂಡಿದಾನ. ಹಾ ಕೂಡ್ಬಾ ಬಾ ಗಪ್ 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 ಗಪ್. ಇಲ್ಲ ಅವ್ನು ಕರೆಕ್ಟ್ ಆಗೋತದ. ಹೌದು ಮತ್ತೆ ಈ ಕಡೆ ಬಾ ಆಮೇಲೆ ನೀ. ನೀ ಯಾವಾಗ ಆಡಿದಿ? ಫಸ್ಟ್ ಟೈಮ್ ಅಲ್ಲ, ಭಾಳ ಮಜಾ ಬರ್ತೈತಿ. ಮತ್ತೆ ನೀರ್ ಹೆಂಗ ಆಗ್ತಾವ ಮೈ ಮೇಲೆ ತೋರ್ಸ್ಕೊಂಡಿ ನೋಡೋನು. ಹಾ ಅದೇ ಒಣಗ್ತೈತಿ ನಿಂದ. ಅವಂದ ಸ್ವಲ್ಪ ದಪ್ಪ ಐತ್ ಬಟ್ಟೆ. ಬಾಲ ಇವತ್ತು ಬರ್ತೀನಿ ಇಲ್ಲ ಶಿವಣ್ಣ ಆಡ ಬಂದು. ಪಾಪ್ಕಾರ್ನ್ ಮಸ್ತ್ ಐತಿ. ಬಿಸಿ ಬಿಸಿ ಮಾಡ್ಕೊಡ್ತಾ ಇದಾರೆ ಇಲ್ಲಿ ಮಕ್ಕಳಿಗೆ. ಪಾಪ್ಕಾರ್ನ್ ಒಂದು ವ್ಯವಸ್ಥೆ ಮಸ್ತ್ ಮಾಡ್ಯಾರ, ಚಲೋ ಐತಿ. ಹಾ ಅಲ್ಲಿ ಬೇರೆ ಇರ್ತಲ್ಲ, ರುಚಿನೂ ಐತಿ ನೋಡಿ ಇದು. ಹಾಯ್ ಬರೀಗ ಮತ್ ಬೇರೆ ಕಡೆ ಹೋಗೋದೈತಿ. ಮತ್ತೇನ್ ಆಡಿರಿ? ಮತ್ತ ಪಾಪ್ಕಾರ್ನ್. ಹಾ ಎಲ್ಲ ಮೊಲ. ಪಾರ್ಕ್ ಎಲ್ಲ ಚಲೋ ಐತಿ. ಅಂಕಲ್ ಆಂಟಿ ಪಾರ್ಕ್ ಚಂದ ಐತಿ. ಅವ್ರ ಖುಷಿ ನೋಡಿ ನಮ್ಗ ಎಷ್ಟು ಖುಷಿ ಆಗೈತಿ. ನಿಜ ಹೇಳ್ಬೇಕಂದ್ರೆ ಹುಡುಗರು ಎಷ್ಟು ಖುಷಿ ಪಟ್ಟು. ಹಾ ನಡೀತದೆ ಅಲ್ಲ. ಅದು ತಗೊಳ್ಳೋಣ ಏನ್ ಟೋಪಿ. ಅಲ್ಲಿ ನೋಡತ್ತಾರ ಎಲ್ಲರಿಗೂ ನೋಡತ್ತಾವ ನೋಡಾಕತ್ತ. ನೋಡಿ ಜೀವನ ಹಿಂಗ ಆವಾಜ್ ತೆಗಿತಾನ. ಚೇತನ್ ಹೋಗ್ಯಾನ, ಇವ್ರಿಬ್ರು ಹೊಂಟಾರಿ ಗಾಡಿಯಾಗ ಕುತ್ಕೊಳಕ. ನಡೀರಿ ಸಾವಕಾಶ ಹೋಗೋಣ. ಹುಡುಗರೆಲ್ಲ ಗಾಡಿಯಾಗ ಹೋಗಿ ಕೂತು ಮಿಲ್ಟ್ರಿ ಮಾದೇವದ ಎಲ್ಲ ಇದೆಲ್ಲ ಮುಗಿಸ್ಕೊಂಡ ಮತ್ತೆ ಹೊರಗಡೆ ಮತ್ತೆ ಬೇರೆ ಕಡೆ ಹೋಗ್ತಾ ಇದೀವಿ. ಎಲ್ಲಿ ಏನಂತ ನೋಡ್ರಿ ಅಂತೆ ನೀವು. ನಡೀರಿ ಈಗ ಬೇರೆ ಕಡೆ ಹೋಗೋಣ. ಹುಡುಗರಂತೂ ಫುಲ್ ಎಂಜಾಯ್ ಮಾಡ್ಯಾವ. ಇಲ್ಲಿ ಎಲ್ಲರೂ ಐಸ್ ಕ್ರೀಮ್ ತಿಂದು ಕುಂತು ಈಗ ಐಸ್ ಕ್ರೀಮ್ ಅವ್ರದ್ದು ಎಲ್ಲ ಇವ್ರದ್ದು ಎಲ್ಲ ವಿಡಿಯೋ ಮಾಡ್ಕೊಂಡೇವಿ. ಭೇಟಿ ಖುಷಿ ಆಯ್ತು, ಚಲೋ ಆಯ್ತು. ಇಲ್ಲೇ ನಮ್ಗೆ ಸಿಕ್ತು. ಈಗ ನಡೀರಿ ಹೋಗೋಣ.
ಹುಡುಗರಿಗೆ ಟ್ರೈನ್ ಅದು ಯಾವ ರೀತಿ ಇರ್ತದ, ಟ್ರೈನ್ ಜಾಗ, ಟ್ರೈನ್ ಹೆಂಗೆ ಹೋಗ್ತಾವ ತೋರ್ಸಕ್ಕಂತ ಬಂದಿದ್ದೀವಿ. ಬೆಳಗಾಂ ಒಳಗೆ ನೋಡಿಲ್ಲ ಅಂತವ್ರೆ. ಶಿವು ಇವ್ರ ಕೈ ಹಿಡ್ಕೊಂಡು ಹೆಂಗೆ ಹೊಂಟಾನ ನೋಡಿ. ಹಿಂಗೆ ನಮ್ಮ ಮನೆಯವ್ರಿಗೆ ಚೆನ್ನ ನಡೀರಿಗೆ ಸಾವಕಾಶ ದಾಟ್ಬೇಕ ಮತ್ತು ನೋಡ್ಕೊಂಡು ರೋಡ್. ನಮ್ಮ ಮನೆಯವ್ರು ಭಾಳ ಖುಷಿ. ಹಾಂ ಬರ್ರಿ ಬರ್ರಿ ನೋಡೋಣ. ನೀವಿಬ್ರು ಕೈ ಬಿಡಬೇಡ್ರಿ. ಹುಡುಗರು ಒಬ್ರಿಗೊಬ್ರು ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇದೆ ನೋಡಿ ಟ್ರೈನ್ ಜಾಗ. ಇವೆಲ್ಲ ಆಟೋಗಳು ಬಂದಿರ್ತಾವ ಯಾರು ಬಂದವ್ರಿಗೆ. ಹಾಂ, ಇದು ಸ್ಪೆಷಲ್ ಅದ ನೋಡಿ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು, ಪಿತಾಮಹ ಮಹಾತ್ಮ ಗಾಂಧೀಜಿಯವ್ರದ್ದೆಲ್ಲ ಮಾಡಿದ್ದಾರೆ. ಭಾಳ ಮಸ್ತ್ ಮಾಡ್ಯಾರ. ಸ್ವಂತ ಮಾಡ್ಕೊಂಡು ಹಾಕೋತಿದ್ರು. ರೈಲ್ವೆ ಸ್ಟೇಷನ್ ಬರೋದು ಅಲ್ಲಿ ನಂಬರ್ ಚಟ್ಟ ಅಲ್ಲಿ ನಂಬರ್ ಅಲ್ಲಿ ಯಾವ ನಮ್ಮ ಯಜಮಾನ್ರೆ ಎಲ್ಲ ತೋರ್ಸತ್ತಾರ ಇವರಿಗೆ. ಕರ್ಕೊಂಡು ಹೋಗಿ ಎಲ್ಲ ಹುಡುಗರಿಗೆ ಹೆಂಗೆ ಏನು ಅದು ಹೋಗೋದು, ಟ್ರೈನ್ ಹೋಗೋದು ಹೆಂಗೆ, ಯಾವ ರೀತಿ ಹಿಂಗೆ ಇಳಿಯೋದ, ಯಾವ ರೀತಿ ಎಲ್ಲ ಅಂತ ಕಲಿಸ್ಕೊಡತ್ತಾರ ನಮ್ಮ ಮನೆಯವ್ರೆ. ನಿಮ್ಗೆ ಟ್ರೈನ್ ಜಾಗ ನೋಡಿ ಮಸ್ತ್ ಐತಿ. ಯಾರಿಗೂ ಕೋಲ್ಡ್ ಡ್ರಿಂಕ್ಸ್ ತೊಗೊಂಬಂದಾರ, ಮಾಜಾ ಕುಡೀರಿ ಅಂತ ಹೇಳಿ. ಚಸ್ಮಾ ಹಾಕೊಂಡ್ ತಯಾರಾದ್ರಿ, ಮಿಸ್ಸಿ ತಿರ್ಸಾಕ್ ಚಾಲು ಮಾಡಿಬಿಟ್ರಿ ಇವ್ರ. ಎಂಜಾಯ್ ಮಾಡತ್ತ ಹುಡುಗರಿಗೆ ಏನೋ ಟ್ರೈನ್ ಬೇಕಾ ಅಂತ ನೋಡಾಕ. ಮತ್ತೆ ಎಲ್ಲೈತಿ ಟ್ರೈನ್ ಅನ್ನತಾರ. ಐನೂ ಕಡಿಯತ್ತಾರ. ಚಾಲೂನ ಐತಿ. ಮೊದ್ಲ ಸಮೂಹ ಅಷ್ಟು ಗೊತ್ತಾತಂದ್ರೆ ಭಾಳ ಬೈತಾಳಕಿ. ಆದ್ರೂ ಭಾಳ ಸ್ವೀಟ್ ಇಲ್ಲ, ಚಲೋ ಐತಿ ಮಾಜಾ. ಹಾ, ಇಲ್ಲಿ ಕೇಳ್ರಿಲ್ಲ, ಟ್ರೈನ್ ಬರತೈತಿ ಅಂತ. ನೀವು ಲಕ್ಕಿ ಅದೇರಿ ಬಿಡ, ನೋಡಿದ್ರೆ ಚಲೋ ಆಗ್ತೈತಿ. ಮತ್ತೆ ವಾಪಸ್ ಹೋಗೋದ್ ಬೇಡ ಅಂತ. ಟ್ರೈನ್ ಬರತೈತ್ಲಾ, ನೀವು ಲಕ್ಕಿ ಅದೇರಿ ಭಾಳ. ಹೋಗೋದ್ ನಡೀರಿ, ನೋಡೋಣ. ನಾವು ವಾಪಸ್ ಬರತಿದ್ದು ಹುಡುಗರು ಖುಷಿ. ಗಬ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡ್ರಿ. ಹಾ, ಚಲೋ ಆಗ್ತದೆ. ಹೌದಾ ರೀ ಅಪ್ಪಿ, ಅವ್ರಿಗೆ ಇಲ್ಲಿ ಬರ್ರಿ ಈಗ. ಆಸೆ ಮುಟ್ಟಿದ್ದು, ಆಸೆ ಪೂರ್ತಿ ಆಯ್ತು ಹುಡುಗರ್ದ. ಟ್ರೈನ್ ನೋಡಿ ಈಗ ಎಂಜಾಯ್ ಮಾಡುದು ಫುಲ್. ಅವ್ರು ನೋಡಿರ್ಲಿಲ್ಲ ಅಂತ ನೋಡಿದ್ರು. ನಾವು ಹೋಗ್ತಾ ಇರೋದು ಕ್ರೀಮ್ಸ್ ಕಿಚನ್ ಅಂತ ಹೇಳಿಲ್ಲ, ಹರ್ಷ ಕಡೆ ಅದ, ನಮ್ ಫೇವ್ರೇಟ್ ಅದ. ಅದಕ್ಕೆ ಭಾಳ ದಿನ ನಾವು ಬಂದಿರ್ಲಿಲ್ಲ. ಆಮೇಲೆ ಹುಡುಗರು ಬಂದಿದ್ದಾರೆ, ಆಮೇಲೆ ನಮ್ಮ ಮೌಸಿನೂ ಬಂದಿದ್ದಾರೆ. ನಮ್ಮ ಮೌಸಿಗೆ ನಮ್ಗೆ ಹೊರಗೆ ಕರ್ಕೊಂಡು ಹೋಗೋದಿತ್ತ, ಅವರು ಬಂದಿರ್ಲಿಲ್ಲ. ಭಾಳ ದಿನ ಆಯ್ತು ಹೋಗೋ ನಡೀರಂತ. ಆಮೇಲೆ ರೆಡಿ ಕ್ರೀಮ್ಸ್ ಕಿಚನ್ ಸ್ಪೆಷಲ್ ಚಲೋ ಇರ್ತದೆ ಇಲ್ಲಿ. ಬರ್ರಿ ಅಪ್ಪಿ ಈ ಕಡೆ ಬರ್ರಿ. ಕ್ರೀಮ್ಸ್ ಕಿಚನ್ ಅಂತಂದ್ರೆ ಅಲ್ಲಿ ಬಿರಿಯಾನಿ ಸ್ಪೆಷಲ್ ಇರ್ತೈತಿ. ಆಮೇಲೆ ನೀವು ಅಲ್ಲೆಲ್ಲ ಊಟ ಮಾಡ್ರಂತೆ, ಹೊಟ್ಟೆ ತುಂಬ ಎಂಜಾಯ್ ಮಾಡ್ರಂತೆ. ಅಲ್ಲಿ ಹೋಗೋನು, ಭೇಟಿ ಆಗೋಣ ಅವ್ರಿಗೆ. ಬರ್ರಿ. ಚೇತನ್ಗಳ ಅಪ್ಪ ಅಮ್ಮ ಫೋನ್ ಮಾಡಿದ್ರೆ ನನ್ನ ಮೊಬೈಲ್ಗೆ, ಮತ್ತು ಮಾತಾಡೋಣಂತ ಹೇಳೋಣಂತ. ಅದ ಹುಡುಗರು ಊಟ ಮಾಡಿ ಬರ್ತಾರಂತ ಹೇಳಿ ಬರಾತೋ. ಯಾಮ ಬರಾತ, ಇಲ್ಲೇ ಊಟ ಮಾಡ್ತೀವಿ. ಕಿಚನ್ ಅಂತ ಹೇಳಿ ಹುಡುಗರು ಫುಲ್ ಮೌಸಿ ಹಿತ್ತಸಿ ಜವಳ ಬಿರಿಯಾನಿ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಈಗ ಶಿವಪ್ಪ ನೋಡಿ ಎಲ್ಲಿ ಬಂದು ಕುಂತಿದ್ದೀವಿ. ಸ್ಪೆಷಲ್ ಊಟ ಮಾಡೋರದೇವಿ ನಾವು. ಹುಡುಗರ ಜೊತೆ ನಮಗೂ ಚಾನ್ಸ್ ಐತಿ. ಮೌಸಿಗೂ ಯಾವ ರೀತಿ ಮೌಸಿ ನೋಡ್ಲಿ. ಚಲೋ ಐತಿ, ತಿನ್ನಿ. ರೊಟ್ಟಿ ಮತ್ತೆ ಗ್ರೇವಿ ಎಲ್ಲ ಅಪ್ಪಿ ಗಪ್ ಕೊಡ್ತಾರಪ್ಪ, ಅವ್ರು ಕೊಡ್ತಾರೆ. ಅದ್ರ ಕೈ ತಗೊಳ್ಳೋದೈತೆ, ತೋರ್ಸ್ರಿ. ಸ್ವಚ್ಛ ಆಗ್ತದೆ ಎಲ್ಲ, ಎಣ್ಣೆ ಬಣ್ಣ ಎಲ್ಲ ಸ್ವಚ್ಛ ಆಗ್ತದೆ. ಮತ್ತೆ ಹೀಗೆ ಮಾಡಿ ಕೈ ತಗೊಳ್ಳೋದು ಇಲ್ಲೇ, ಈಗ ಅಲ್ಲಿ ಹೋಗೋದಿಲ್ಲ. ಐಸ್ ಕ್ರೀಮ್ ಬೇಕಾ? ಹಾ, ನಿದ್ದೆ ಬರತೈತಿ, ಭಾಳ ನಿದ್ದೆ ಬರತೈತಿ. ಈಗ ನಿದ್ದೆ ಮಾಡೋದು ಬೇಡ. ಈಗ ಐಸ್ ಕ್ರೀಮ್ ತಿಂದು ನಿಮ್ಮ ಮನೆಗೆ ಬಿಡ್ತೇವೆ ನಾವು. ನಿಮ್ಗೆ ಈಗ ಹೋಗೋಣ. ಹಾ, ಐಸ್ ಕ್ರೀಮ್ ಬರ್ತಾ ಇದೆ ಈಗ. ಫುಲ್ ಎಲ್ಲ ಆಯಿತು.
ಚಿನ್ನು ಈಗ ಐಸ್ ಕ್ರೀಮ್ ತಿನ್ರಿ. ಶಿವು ಹೇಳಿ ಹೇಳಿ ಪಟ್ನ ಪಟ್ನ ಹೇಳ ಕುತ್ಕೋರೀಗ. ಪಟ್ ತುಂಬ ಆಯ್ತು ತಿನ್ರಿ. ಯಜಮಾನ್ರ ಅದಾರ ಇದೆ स्माइल. हाय प्राची, नाव काय तुझं? ಮನೆಗೆ ರಾತ್ರಿ 10:30 ಆಗೈತ್ರಿ. ಮನೆಗೆ ಹೋಗತ್ತೇವೆ ಎಲ್ಲ ಪ್ರವಾಸ ಎಲ್ಲ ನೋಡಿ ಒಂದು ಗಾಯ್ಸ್ ಚಲೋ ಇತ್ತು. ನೀವು ಅಲ್ಲಿ ಹೋಗಿ ಬರ್ರಿ ಗಾಯ್ಸ್. ಊಟ ಇಲ್ಲೇ ಬರ್ರಿ. ಚಿಕನ್ ಅಲ್ಲಿ ಕಿಚನ್ करीम्स किचन. हां ಅದು ತೋರಿಸ್ಲಿ. ಓಕೆ ಕರೀಮ್ಸ್ ಕಿಚನ್. ಹಾಂ ಕರೀಮ್ಸ್ ಕಿಚನ್ದವ್ರೆ ನಾನ್ ವೆಜ್ ತಿನ್ನೋರಿಗೆ ಮಸ್ತ್ ಐತೆ ಅದು. ಓಕೆ ಹಾಂ ಅದೇ ಅದೇ ಚಂದ ಮಾತ್ರ ಐತ್ರಿ. ಊಟ ರುಚಿ ಐತಲ್ಲ. ನೀವು ಬರ್ರಿ ಆರಾಮಾಗಿ ಒಂದ್ಸಲ. ಹಾಂ ಓಕೆ ಧನ್ಯವಾದ. ನಿಮಗೂ ಭಾಳ ಧನ್ಯವಾದ. ನೀವು ನಮ್ಮ ಜೊತೆ ಬಂದ್ರಿ, ಎಂಜಾಯ್ ಮಾಡಿದ್ರಿ. ಮಸ್ತ್ ಈ ಕಡೆ ಕುತ್ಕೋರೀಗ. ಬರೀ ತೆಗೀರಿ ಬಾಗ್ಲ. ಆಯ್ತು ತಗೊಳ್ಳಿ ನಡೀರಿ ಈಗ ಮನೆಗೆ. ಫುಲ್ ಮಕ್ಕಳಂತೂ ಹೇಳಿದ್ರು, ಮಾತಾಡಿದ್ರು, ಫುಲ್ ಎಂಜಾಯ್ ಮಾಡಿದ್ರು ಹುಡುಗರು. ನನಗೂ ಭಾಳ ಖುಷಿ ಆಯ್ತು. ಹಾ ಮೌಸಿನೂ ನಮ್ಮ ಜೊತೆ ಎಂಜಾಯ್ ಮಾಡಿದ್ರು. ಅವ್ರದ್ದು ಈಗ ಹೋಗೋದಿತ್ತದ ಎಲ್ಲರೂ ಸೇರಿ. ನಾವು ಹುಡುಗರು ಎಷ್ಟು ದಿನದಿಂದ ಕರ್ಕೊಂಡು ಹೋಗೋಣ ಅನ್ನತ್ತಿದ್ದು. ಖರೆ ಆ ಟೈಮ್ ಕೂಡೇ ಬಂದಿರ್ಲಿಲ್ಲ. ಮದ್ವಿ ಇದು ಅದು ಇದು ಅದ್ರೋಗಾಯ್ತು. ಅವ್ರ ಸುಟ್ಟಿನೂ ಮುಗಿಯಾಕ ಬಂದೈತಿ. ಅದ್ರಾಗ ನಾವು ಕರ್ಕೊಂಡು ಹೋದ್ವೆಲ್ಲ. ಭಾಳ ಖುಷಿ ಆಯ್ತು ನನಗೆ. ಆರಾಮಾಗಿ ಖುಷಿ ಇರ್ಲಿ ಅವ್ರೆ. ಮತ್ತು ಅವ್ರ ಮನೆಗೂ ಆರಾಮಾಗಿ ಹೋಗ್ಲಿ. ನಾನು ಅವ್ರಿಗೆ ಬಾಯ್ ಮಾಡ್ತೇನೆ. ಫೋನ್ ಒಂದು ಬರಿ ಬರತ್ತಾವ. ಚೇತನ್ಗಳ ಮನೆಯಿಂದ ಫೋನ್ ಬರತ್ತಾವ. ಅವ್ರ ಅಣ್ಣಂದ ಇವತ್ತು ಹುಟ್ಟಿದ ಹಬ್ಬ ಐತೆ ಅಂತ ನೋಡಿ. ಅವ್ರ ಅಣ್ಣಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವನ ಹೆಸರು ಅವ್ರ ಅಣ್ಣಂದ ಚೇತನ್, ಅವಳ ಅಣ್ಣನ ಹೆಸರು ಬಿರ್ಬಲ್. ಅವಂಗೂ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟ ಚೆನ್ನಾಗಿಟ್ಟಿರ್ಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭ ಹೇಳ್ರಿ ಎಲ್ಲರೂ. ಹ್ಯಾಪಿ ಬರ್ತ್ಡೇ ಅಣ್ಣ ಅಂತ ಹೇಳ್ರಿ. ಜೋರಾಗಿ ಹೇಳ್ರಿ. ಹ್ಯಾಪಿ ಬರ್ತ್ಡೇ ಟು ಯು ಬೀರ್ಬಲ್. ನೀವು ಹೇಳ್ರಿ. ಹ್ಯಾಪಿ ಬರ್ತ್ಡೇ ಟು ಯು ಬೀರ್ಬಲ್. ಹ್ಯಾಪಿ ಬರ್ತ್ಡೇ ಟು ಯು ಅಣ್ಣ ಅನ್ರಿ. ಹ್ಯಾಪಿ ಬರ್ತ್ಡೇ ಟು ಯು ಅಣ್ಣ. ಬೀರ್ಬಲ್ ಅಣ್ಣ. ಓಕೆ ಚಲೋ ಐತ್ಲ. ಮತ್ತ ಮನೆ ಚಲೋ ಹಿಡ್ದೇರಿ. ಇಲ್ಲಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಮ್ಯಾಲೆ. ಇಬ್ರು ಇರ್ತಾರ ಅಲ್ಲಿ. ಹಾ ಮತ್ತೆ ಇಲ್ಲಿಂದ ಬಿಡೋಲ್ಲ ನಿಂಗ. ಹಾ ಇಲ್ಲಿ ಬಿಡು. ಹ್ಮ್ ತೆಗಿಯಪ್ಪಿ. ಹಾ ತೆಗಿ. ನೀವೊಂದ್ ತಗೋ. ಅಲ್ಲಿ ಹೋಗಿ ಕೈ ಮಾಡು ನಮ್ಗೆ. ಹಾ ಓಕೆ ಚೇತನ್. ಚೇತನ್ ಬಾಯ್, ಥ್ಯಾಂಕ್ ಯು. ಅಲ್ಲಿ ಹೋಗಿ ಕೈ ಮಾಡು. ಹಾ ಬಾಯ್ ರೀ. ಓಕೆ ಬಂದಲ್ಲ ಚೇತನ. ಹಾ ಓಕೆ ಮಾ ಬಾಯ್. ಬಂತು. ಸಾವಕಾಶ ಇದ್ದೀರಪ್ಪ ಈ ಕಡೆ. ಅದೇ ಗಾಡಿ ಬರ್ತೈತೆ ಬಾಲ ತೆಗಿದ. ಈಗ ಈ ಕಡೆ ಮುಚ್ಚಿಕೊತಾನ. ಗಪ್ಪ ಯಶು ರೀ. ಅವ್ರ ಮನೆ ಬಂತೀಗ. ಹುಡುಗರು ಮೋಸ್ಟ್ಲಿ ಅವ್ರ ಮನ್ಯಾಗ ಮಲ್ಕೊಂಡಾರ ಅನ್ಸ್ತೈತಿ. ಪಾಪ ಟೈಮ್ ಬೇರೆ ಆಗೈತಿ. ನಮ್ಮ ಮನೆಗೂ ನಾವು ಬಂದ್ವಿ. ಹೆಂಗ ಅನಿಸ್ತು? ಚಲೋ ಅನಿಸ್ತು ಇಲ್ಲ? ಇಷ್ಟ ಆತಲ್ಲ? ಖುಷಿ ಆಯ್ತು. ಈಗ ಮಲ್ಕೊಳ್ಳೋದು. ಈಗ ಆರಾಮ್ ಸಾವಕಾಶ ಈ ಕಡೆ ಹೋಗ್ಬಾ. ನಾ ಬಿಡ್ತೇನೆ ನಡಿ. ಬಾಯ್ ಪಾ. ಬಾಯ್, ಗುಡ್ ನೈಟ್. ಅವ್ರು ಹೋದ್ರು ನೋಡಿ. ಇಲ್ಲೇ ಮಕ್ಕೊಂಡಾಳು. ಅಭ್ಯಾಸ ಮಾಡ್ಕೊತ ಇಲ್ಲೇ ಮಕ್ಕೊಂಡಿ. ಆಯ್ತು. ಎಲ್ಲಾರು ನಮ್ಗ ನೋಡತ್ತಾರ ಅಲ್ಲಿ. ಅಲ್ಲಿ ಜನ ಇಲ್ಲ. ಇವ್ರಿಬ್ರು ಸೇಮ ಹಾಕೊಂಡ್ ಬರತ್ತಾರಲ್ಲ. ಸೇಮ ಸಾಡಿ ಐತ್ಲ. ಆಮೇಲೆ ಈಗ ಈಗಿನ ಹೊಸಾದ ಈಗ ಬಂದೈತಲ್ಲ ಈ ರೀತಿ ಸಾಡಿ. ಅದ ಎಕ್ದಮ್ ಫುಲ್ ಅಲ್ಲಿ ಇದ್ರ ಮೌಸಿನ ವಿಡಿಯೋ ಮಾಡತ್ತಿದ್ದೆಲ್ಲನ. ಅದು ಮಿಂಚಾತಿತ್ತು. ಮತ್ತೆ ಭಾಳ ಚಂದ ಕಾಣಿಸತ್ತಿತ್ತು ವಿಡಿಯೋ. ಫುಲ್ ಕ್ಲಿಯರ್ ಇದನ್ನ ಬಂತು. ಮತ್ತೆ ಎಂಜಾಯ್ನು ಭಾಳ ಮಾಡಿದ್ವಿ ನಾವು. ಬಂದ್ರೆ ಖುಷಿ ಆಗ್ತಿತ್ತ. ಮತ್ತೆ ಐಯಲ್ಲಿ ಹುಡುಗರು ತಗೋರಿ ಬಿರಿಯಾನಿ ಪಾರ್ಸಲ್ ತಗೋರಿ. ಪಾಪ ಹುಡುಗರು ಏನ್ ತಿಂದಾರೇನಿಲ್ಲ ತಗೋರಿ ಅಂದ್ರು. ಅದಕ್ಕ ಮಂದಿ ನಿಮ್ಗೂ ಒಂದ್ ಸ್ವಲ್ಪ ತಗೊಂಬಂದಿ ತಿನ್ರಿ. ಈಗ ಎಂಜಾಯ್ ಮಾಡ್ರಿ. ಮತ್ತ ನಾವು ಈ ವಿಡಿಯೋ ನೀವೆಲ್ಲ ಬಟ್ಟೆ ಚೇಂಜ್ ಮಾಡಿ ಮೋಸಿ. ಥ್ಯಾಂಕ್ ಯು. ನಿಮ್ಗೂ ಧನ್ಯವಾದ. ನಮ್ ಜೊತೆ ಬಂದ್ರಿ, ಎಂಜಾಯ್ ಮಾಡಿದ್ರಿ. ಎಲ್ಲ ನಾವು ಯಾವ ರೀತಿ ಮಾಡ್ತೇವಲ್ಲ ಮೌಸಿ ನಮ್ ಜೊತೆ, ನಮ್ಮ ಖುಷಿ ಒಳಗೆ ಅವರು ಭಾಗಿಯಾಗಿ ನಮ್ ಜೊತೆ ಫುಲ್ ಎಂಜಾಯ್ ಮಾಡ್ತಾರ. ನಾವು ಎಂಜಾಯ್ ಮಾಡಿದ್ವಿ.
ಮತ್ ನನಗೂ ಬಹಳ ಖುಷಿ ಆಯ್ತು. ಅವ್ರಿಗೂ ಕರ್ಕೊಂಡು ಹೋದ್ವಿ ಮಕ್ಳ ಜೊತೆ. ಅವರು ಒಂದು ಮಗು ತರ ನಮ್ ಜೊತೆ ಬಂದ್ರು, ನಮ್ ಜೊತೆ ಫುಲ್ ಎಂಜಾಯ್ ಮಾಡಿದ್ರು. ಬಿರಿಯಾನಿನೂ ಇಷ್ಟ ಆಯ್ತಂತ ಅವರಿಗೆ. ಬಿರಿಯಾನಿ ಇಷ್ಟ ಬರೀ ಸೊ ಇವತ್ತಿನ ದಿನಚರಿ ಮುಗೀತು. ಹುಡುಗರು ನಿದ್ದೆ ಮಾಡ್ತಾ ಇದ್ದಾರೆ, ಪಾಪ ವೇಟ್ ಮಾಡಿದಾರೆ. ಆಮೇಲೆ ಈಗ ಅವರು ಊಟ ಆದ್ರೂ ಹಂಗ್ ನೋಡಿದ್ರೆ ನಾವ್ ಬೇಗ ಬಂದಿದೀವಿ. ಬಹಳ ನಮ್ಗೇನ್ ಅಷ್ಟ ಇದಾಗ್ಲಿಲ್ಲ. ಇರೋದು ಆಯ್ತು. ಇವತ್ತಿನ ದಿನಚರಿ ಮುಗಿತು. ಹುಡುಗರು ಕರ್ಕೊಂಡು ಹೋಗಿ ಎಲ್ಲ ತಿರುಗಾಡಿಸಿ ತಿನ್ನಿಸಿ ಉಣಿಸಿ ಎಂಜಾಯ್ ಮಾಡಿ ಊಟ ಗೀಟ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದು ಆರಾಮ್ ಬಂದಿವಿ. ಇನ್ನ ಶರಣ್ಕುಮಾರ್ ಸಮೃದ್ಧಿ ಬರ್ಬೇಕಾಗಿತ್ತು, ಬರಕ್ಕಾಗಿಲ್ಲ. ಪರವಾಗಿಲ್ಲ, ಅವ್ರು ಬಿಜಿ ಅದಾರ, ನಮ್ಗೆ ಅರ್ಥ ಆಗ್ತದ. ಮತ್ತೆ ಅವ್ರಿಗೆ ಭೇಟಿ ಆಗೋಣ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ನಮ್ ಕಡೆಯಿಂದ ಶುಭರಾತ್ರಿ. ಧನ್ಯವಾದ ನೋಡ್ರಿ.